ಬೆಂಗಳೂರಲ್ಲಿ ಗ್ಯಾಸ್ ಗೀಸರ್ಗೆ ಯುವತಿ ಬಲಿಯಾಗಿದ್ದು 23 ವರ್ಷದ ರಾಜೇಶ್ವರಿ ಸಾವನ್ನಪ್ಪಿದ ಯುವತಿಯಾಗಿದ್ದಾರೆ. ಕಾಮಾಕ್ಷಿಪಾಳ್ಯದ ಮೀನಾಕ್ಷಿ ನಗರದಲ್ಲಿ ಈ ಘಟನೆ ನಡೆದಿದ್ದು ಗ್ಯಾಸ್ ಗೀಸರ್ಗೆ ಯುವತಿ ಸಾವನ್ನಪ್ಪಿದ್ದಾರೆ. ಸ್ನಾನ ಮಾಡೋದಕ್ಕೆ ಹೋಗಿದ್ದ ವೇಳೆ ಈ ಅವಘಡ ನಡೆದಿದ್ದು ಗ್ಯಾಸ್ ಗೀಸರ್ನಿಂದ ವಿಷಾನಿಲ ಸೋರಿಕೆಯಾಗಿದೆ. ವಿಷಾನಿಲದಿಂದ ಪ್ರಜ್ಞೆ ತಪ್ಪಿ ಬಿದ್ದು ಯುವತಿ ಸಾವನ್ನಪ್ಪಿದ್ದಾರೆ. ಕಳೆದ 2 ದಿನಗಳ ಹಿಂದೆಯೂ ಬೆಂಗಳೂರಿನ ಅಶ್ವಥ್ ನಗರದಲ್ಲಿ ಇದೇ ರೀತಿಯ ಘಟನೆ ನಡೆದಿತ್ತು. ಸ್ನಾನಕ್ಕೆ ಹೋದಾಗ ಬಾತ್ರೂಮ್ನಲ್ಲಿ ಗ್ಯಾಸ್ ಗೀಸರ್ ಲೀಕ್ ಆಗಿ ಮಹಿಳೆಯೊಬ್ಬರು ಮೃತಪಟ್ಟಿರುವ ದಾರುಣ ಘಟನೆ ಶನಿವಾರ ಬೆಂಗಳೂರಿನ ಅಶ್ವಥ್ ನಗರದಲ್ಲಿ ನಡೆದಿತ್ತು. ಈಗ 23 ವರ್ಷದ ರಮ್ಯಾ ಸಾವನ್ನಪ್ಪಿದ್ದಾರೆ. ಗ್ಯಾಸ್ ಗೀಸರ್ಗೆ ಯುವತಿ ಬಲಿಯಾಗಿರುವಂತಹ ಘಟನೆ ನಡೆದಿದೆ. ಈಗಾಗಲೇ ನಾವು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು, ಫೋಟೋದಲ್ಲೂ ಕೂಡ ನೀವು ಗಮನಿಸಬಹುದು. ಗ್ಯಾಸ್ ಗೀಸರ್ಗೆ 23 ವರ್ಷದ ರಾಜೇಶ್ವರಿ ಸಾವನ್ನಪ್ಪಿದ ಯುವತಿಯಾಗಿದ್ದಾರೆ. ಕಳೆದ 2 ದಿನಗಳ ಹಿಂದೆ ಕೂಡ ಇಂಥದ್ದೇ ಘಟನೆ ನಡೆದಿತ್ತು. ಸೊ ಗ್ಯಾಸ್ ಗೀಸರನ್ನು ಯೂಸ್ ಮಾಡುವ ಮುನ್ನ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಸ್ವಲ್ಪ ನಿರ್ಲಕ್ಷ್ಯ ಮಾಡಿದರೂ ಕೂಡ ಈ ಅನಾಹುತಕ್ಕೆ ಕಾರಣ ಆಗುತ್ತೆ. ಸೊ ಈ 2 ದಿನಗಳ ಹಿಂದೆ ಕೂಡ ಬೆಂಗಳೂರಿನ ಅಶ್ವಥ್ ನಗರದಲ್ಲಿ ಒಂದು ಘಟನೆ ನಡೆದಿದ್ದನ್ನು ಕೂಡ ನಾವು ಗಮನಿಸಬಹುದು. ಹಾಗೆಯೇ 23ನೇ ತಾರೀಕು ಅಂದರೆ 2 ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ಗ್ಯಾಸ್ ಗೀಸರ್ ಲೀಕ್ ಆಗಿ ಮಹಿಳೆ ಸಾವನ್ನಪ್ಪಿರುವಂತಹ ಘಟನೆಯನ್ನು ಕೂಡ ನಾವಿಲ್ಲಿ ನೆನಪಿಸಿಕೊಳ್ಳಬಹುದು. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯ ಅವಶ್ಯಕತೆ ಇದ್ದೇ ಇದೆ. ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೂಡ ಪ್ರಾಣವನ್ನೇ ಬಲಿ ತೆಗೆದುಕೊಳ್ಳುತ್ತೆ ಗ್ಯಾಸ್ ಗೀಸರ್. ಈಗ ಅನೇಕರು ಗ್ಯಾಸ್ ಗೀಸರನ್ನೇ ಬಳಕೆ ಮಾಡ್ತಾರೆ. ಬಟ್ ಅಂಥ ಸಂದರ್ಭದಲ್ಲಿ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ತೆಗೆದುಕೊಳ್ಳಬೇಕು, ನಿರ್ಲಕ್ಷ್ಯ ಮಾಡಿದರೆ ಯಾವ ರೀತಿಯ ಅನಾಹುತಕ್ಕೆ ಕಾರಣ ಆಗತ್ತೆ ಅನ್ನೋದಕ್ಕೆ ಈ ಘಟನೆಗಳೇ ಸಾಕ್ಷಿಯಾಗಿರೋದನ್ನು ನಾವಿಲ್ಲಿ ಗಮನಿಸಬಹುದು. ಮೊನ್ನೆ ಅಶ್ವಥ್ ನಗರದಲ್ಲೂ ಇದೇ ರೀತಿಯಾಗಿ ಆಗಿತ್ತು. ಸ್ನಾನಕ್ಕೆ ಹೋದಾಗ ಬಾತ್ರೂಮಲ್ಲಿ ಗ್ಯಾಸ್ ಗೀಸರ್ ಆಗಿ ಮಹಿಳೆಯೊಬ್ಬರು ಮೃತಪಟ್ಟಿದ್ರು. ಸ್ನಾನಕ್ಕೆ ಹೋಗಿದ್ದಾಳೆ ಮಗಳು. ನಾವು ಮನೆಗೆ ಬಂದ್ವಿ. ನಮ್ಮ ಮಗ ಮಿಕ್ಸಿ ರಿಪೇರಿ ಮಾಡಿ ತಗೊಂಬಂದ್ವಿ. ಸ್ನಾನಕ್ಕೆ ಹೋದವಳು ಆಮೇಲೆ 10 ನಿಮಿಷ ಆದ್ರೂ ಬಂದಿರಲಿಲ್ಲ. ನಾವು ಯಾರೋ ನಮ್ಮ ಸೊಸೆನೂ ಇದ್ರು, ಅವ್ರ್ಯಾರೋ ಸ್ನಾನ ಮಾಡ್ತಾರೆ, ನಾವು ಬಾತ್ರೂಮ್ನ ಮಾಮೂಲಿ ಮಾಡ್ತಾ ಇದ್ರೆ ಅಂತ ತಿಳ್ಕೊಂಡಿವಿ ಸರ್. ಇವಳು ಮಾಡಿದ ಹೋಗ್ಬಿಟ್ಟು 10 ಮಿನಿಟ್ಸ್ ಆಗಿದೆ, ಆದ್ರೂ ಈಚೆ ಕಡೆ ಬರಕ್ಕಾಗಿಲ್ಲ. ಅಷ್ಟರಲ್ಲಿ ಏನಾಗಿದೆ, ನಮ್ಮ ಮಗ ಬಂದು ಹ್ಯಾಂಡ್ ವಾಶ್ಗೆ ಕೈ ತೊಳ್ಕೊಳಕ್ ಹೋಗಿದ್ದಾಳೆ. ನಮ್ಮ ಮಗಳು ಎಲ್ಲ ಸ್ನಾನ ಮಾಡಿ ಆಗಲೇ ಅನ್ಕಾನ್ಶಿಯಸ್ ಆಗ್ಬಿಟ್ಟಿದ್ದಾಳೆ. ಅದು ಸ್ವಾಲೋ ಆಗ್ಬಿಟ್ಟಿದೆ. ಕಾರ್ಬನ್ ಮಾನಾಕ್ಸೈಡು ಫುಲ್ ಇದಾಗ್ಬಿಟ್ಟು ಮಾತಾಡೋಕ್ಕೂ ಶಕ್ತಿ ಇಲ್ಲ. ಕೈ ಇದ್ ಮಾಡಿ ಬೋಲ್ಟ್ ಓಪನ್ ಮಾಡಿದಾಳು, ಈಚೆ ಬರಕ್ಕಾಗಿಲ್ಲ. ಅವಳು ನೇಕೆಡ್ ಆಗಿದ್ಲು, ಬಟ್ಟೆ ಹಾಕೊಳಕ್ಕೂ ಶಕ್ತಿ ಇಲ್ದಿರ ಇದಾಗಿ ನಮ್ಮ ಮಗ ಬಂದು ಡೋರ್ ತೆಗೆದ. ಅಷ್ಟೊತ್ತಿಗೆ ಅನ್ಕಾನ್ಶಿಯಸ್ ಬಿದ್ದೋಗ್ಬಿಟ್ಟು ಸರ್. ಬಿದ್ದು ಆದ್ರೂ ನಾವು ಇದಕ್ಕೆಲ್ಲ ತಗೊಂಡೋದ್ವಿ. ಆಗ್ಲೇ ಪಲ್ಸ್ ಫುಲ್ ಡೌನ್ ಆಗಿದೆ ಅಂತ ಹೇಳಿ ಇದ್ ಮಾಡಿದ್ರು ಸರ್. ಆದ್ರೆ ಅದು ಅವಳು ಮಂತ್ಲಿ ಇದಾಗಿದ್ರಿಂದ ಅರ್ಜೆಂಟ್ ಮಾಡಕ್ ಹೋಗಿ ಈ ತರ ಆಗಿದೆ ಸರ್. ಅದು ಕಾರ್ಬನ್ ಮಾನಾಕ್ಸೈಡ್ ಸ್ವಾಲ ನುಂಗ್ಬಿಡು ಅದು ಹೋಗ್ಬಿಟ್ಟಿದೆ. ಆಗ್ಲೇ ಅವಳ ಬ್ರೈನ್ಗೆಲ್ಲ ಇದಾಗ್ಬಿಟ್ಟು ಅವಳು ಈಚೆ ಬರಕ್ ಆಗಿಲ್ಲ ಸರ್. ಮ್ಯಾಕ್ಸ್ ಕಂಪ್ನಿಲಿ ಹೋಗ್ತಾ ಇಲ್ಲ ಸರ್. ಅಲ್ಲಿ ಬಿಕಾಂ ಕಂಪ್ಲೀಟ್ ಆಗಿತ್ತು. 23 ಏಜ್ ಸರ್. 23 ಎಸ್. ರಾಜೇಶ್ವರಿ ಎಸ್ ಸರ್. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಪದೇ ಪದೇ ಇಂತಹ ಘಟನೆಗಳು ಆಗ್ತಾ ಇರೋದು, ನಾವು ಎಷ್ಟು ಎಚ್ಚರಿಕೆ ವಹಿಸಿದ್ರೂ ಕೂಡ ಕಡಿಮೆನೆ ಅನ್ನೋದಕ್ಕೆ ಈ ಘಟನೆಗಳೇ ಸಾಕ್ಷಿ ಆಗ್ತಾ ಇದೆ. ಎಚ್ಚರಿಕೆ ಬಹಳ ಮುಖ್ಯ ಅನ್ನುವಂಥದ್ದು, ನಿರ್ಲಕ್ಷ್ಯ ಬೇಡ ಅನ್ನುವಂಥದ್ದು ಈ ವಿಚಾರದಲ್ಲಿ ನಾವು ಗಮನಿಸಬೇಕಾಗುತ್ತೆ. ಈ ಪ್ರಕರಣದಲ್ಲೂ ಕೂಡ ಅಂಥದ್ದೇ ನಡೆದಿದೆಯಾ, ಹೇಗೆ, ಏನಾಗಿತ್ತು? ನವಿತಾ, ಖಂಡಿತವಾಗ್ಲೂ ಕೆಲವು ದಿನಗಳಂತಂದರೆ 20ನೇ ತಾರೀಕು ಒಂದು ಘಟನೆ ಆಗುತ್ತೆ. ಈಗ ನಾವು ಏನು ತೋರಿಸ್ತಾ ಇದ್ದೀವಿ, ಬಸವೇಶ್ವರ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಏನು ಇದೊಂದು ಮನೆ ನಾವು ತೋರಿಸ್ತಾ ಇದ್ದೀವಿ. ಇದೇ ಮನೆಯಲ್ಲಿ ಆ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಅಂದರೆ ಸೆಕೆಂಡ್ ಫ್ಲೋರ್ನಲ್ಲಿ ಇರ್ತಕ್ಕಂಥ ಏನು 2ನೇ ಮನೆ ಏನು ತೋರಿಸ್ತಾ ಇದ್ದೀವಿ, ಝೂಮ್ ಹಾಕಿ ನಮ್ಮ ಕ್ಯಾಮ್ರಾ ಪರ್ಸನ್ ಏನು ತೋರಿಸ್ತಾ ಇದ್ದಾರೆ, ಅದೇ ಮನೆಯಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಹುಡುಗಿ ರಾಜೇಶ್ವರಿ ಏನಿದೆ, ಸುಮಾರು 23 ವರ್ಷದ ಯುವತಿ. ಆಕೆ ಒಂದು ಸ್ನಾನಕ್ಕೆ ಅಂತ ಹೋಗ್ತಾಳೆ. ಸ್ನಾನಕ್ಕೆ ಅಂತ ಹೋದಾಗ ಗ್ಯಾಸ್ನಲ್ಲಿರ್ತಕ್ಕಂಥ ಏನು ಕಾರ್ಬನ್ ಮೊನಾಕ್ಸೈಡ್ ಏನಿದೆ ಅದು ಲೀಕ್ ಆಗಿರ್ತಕ್ಕಂಥದ್ದು. ಅಂದರೆ ಆ ಉಸಿರುಗಟ್ಟದ ವಾತಾವರಣ ಶುರು ಆಗುತ್ತೆ. ಹೊರಗಡೆ ಗ್ಯಾಸ್ ಇದ್ರೆ ಏನೂ ಆಗಲ್ಲ, ಒಳಗಡೆ ಗ್ಯಾಸ್ ಪ್ಲಸ್ ಗೀಸರ್ ಎರಡೂ ಇದ್ರೆ ನಿಜಕ್ಕೂ ಕೂಡ ಅದು ತೊಂದರೆ ಆಗುತ್ತೆ. ಮತ್ತೆ ಆ ಸ್ನಾನ ಮಾಡಬೇಕಾದ್ರೆ ಏನು ಕಾರ್ಬನ್ ಮೊನಾಕ್ಸೈಡ್ ಒಂದು ನೀರಿನ ಮುಖಾಂತರ ಅಥವಾ ಆ ಏರಿನ ಮುಖಾಂತರ ಒಂದು ರಿಲೀಸ್ ಆಗುತ್ತೆ. ಆ ರಿಲೀಸ್ ಆದ ಕಾರಣ ಉಸಿರುಗಟ್ಟಿ ಸ್ಥಳದಲ್ಲಿ ಏನು ಸ್ನಾನ ಮಾಡ್ತಾ ಇರ್ತಾರೆ ಅವ್ರಿಗೂ ಅದು ಲಂಗ್ಸ್ಗೆ ಸೇರುತ್ತೆ. ಲಂಗ್ಸ್ಗೆ ಸೇರಿದಾಗ ಅದು ಲಂಗ್ಸ್ ಎಲ್ಲವೂ ಸಹ ಊತ ಬರುತ್ತೆ. ಊತ ಬರೆದು ಸ್ಥಳದಲ್ಲೇ ಒಂದು ತಲೆ ಸುತ್ತಿ ಬೀಳ್ತಾರೆ. ಉಸಿರುಗಟ್ಟಿ ಅಲ್ಲೇ ಸಾವನ್ನಪ್ಪಿರ್ತಕ್ಕಂಥ ನಂತರ ಏನು ತಮ್ಮ ರಾಜೇಶ್ವರಿ ತಮ್ಮ ಒಂದು ಕೈ ತೊಳೆಯಕ್ಕೆ ಹೋದಾಗ ಏನದು ಶಬ್ದ ಅಂತ ಹೇಳಿ ಹತ್ರ ಹೋದಾಗ ಅಕ್ಕ ಒಂದು ಸ್ನಾನದ ರೂಮಿನಲ್ಲಿ ತಲೆ ಸುತ್ತಿ ಬಿದ್ದಿದ್ದಾರೆ ಅನ್ಕೊಂಡು ನೋಡಿದಾಗ ಉಸಿರುಗಟ್ಟಿ ಸತ್ತಿರ್ತಕ್ಕಂಥದ್ದು ಕೂಡ ದೃಢಪಡಿಸ್ತಾರೆ. ಸದ್ಯಕ್ಕೆ ಸ್ಥಳೀಯ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ವೈದ್ಯ ಅಧಿಕಾರಿಗಳು ಹೇಳಿರ್ತಕ್ಕಂಥದ್ದು ಬಾಡಿಯಲ್ಲಿ ಏನದು ಕಾರ್ಬನ್ ಮೊನಾಕ್ಸೈಡ್ ತುಂಬಿರೋದ್ರಿಂದ ಆಕೆ ಸ್ಥಳದಲ್ಲೇ ಸಾವನ್ನಪ್ಪಿರ್ತಕ್ಕಂಥದ್ದು ಅಂತ ಕೂಡ ಗೊತ್ತಾಗ್ತಾ ಇರ್ತದೆ. ಯಾಕಂದ್ರೆ ಮೊನ್ನೆ ಕೂಡ ಒಂದು ತಾಯಿ ಮಗು ಸಂಜಯ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ತಾಯಿ ಮಗು ಘಟನೆ, ಅಂದ್ರೆ ಇದೇ ಗ್ಯಾಸ್ ಲೀಕೇಜ್ ಇಂದಾನೆ ಒಂದು ತಾಯಿ ಮಗು ಕೂಡ ಸತ್ತಿರ್ತಕ್ಕಂಥ. ಸದ್ಯಕ್ಕೆ ತಾಯಿ ಸತ್ತಿ ಆ ಮಗು ತುಂಬಾ ಸೀರಿಯಸ್ ಕ್ರಿಟಿಕಲ್ ಕಂಡೀಷನ್ ಇದೆ. MS ರಾಮಯ್ಯದಲ್ಲಿ ಟ್ರೀಟ್ಮೆಂಟ್ ಕೂಡ ತಗೋತಾ ಇದ್ದಾರೆ. ಸದ್ಯಕ್ಕೆ ಪೊಲೀಸರು ಹಾಗೂ ಏನು ಸ್ಥಳೀಯರು ಅದೇ ಹೇಳ್ತಾ ಇರ್ತಕ್ಕಂಥದ್ದು, ಗ್ಯಾಸ್ ಗೀಸರ್ ಅನ್ನ ಬಳಸಬೇಡಿ, ಗ್ಯಾಸ್ ಗೀಸರ್
ಗೀಸರ್ ಬಳಸೋದ್ರಿಂದ ಗ್ಯಾಸ್ ಮುಖಾಂತರ ರಿಲೀಸ್ ಆಗುವಂಥ ಕಾರ್ಬನ್ ಮೊನಾಕ್ಸೈಡ್ ನಿಮ್ಮ ದೇಹಕ್ಕೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅನ್ನೋ ರೀತಿಯಲ್ಲಿ ಸಾಕಷ್ಟು ಬಾರಿ ಹೇಳಿದ್ರು ಕೂಡ ಜನರು ಮಾತ್ರ ಇನ್ನೂ ಎಚ್ಚೆತ್ಕೊಳ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇರ್ತಕ್ಕಂಥ ಸದ್ಯಕ್ಕೆ ಸ್ಥಳೀಯರು ಆರೋಪ ಮಾಡ್ತಾ ಇರೋದು ಒಂದೇ, ಗ್ಯಾಸ್ ಗೀಸರ್ ಇಂದ ನಾವು ಯಾರು ಕೂಡ ಸ್ನಾನ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಇಲ್ಲಿ ಅಂದ್ರೆ ಆಕ್ರೋಶವನ್ನು ಹೊರ ಹಾಕ್ತಾ ಇರ್ತಾರೆ ನವಿತಾ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.